ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂದನು. ಬಿಗ್ ಬಾಸ್ ಸೀಸನ್ 11 ಮುಗಿದು ವರ್ಷನೇ ಆಗ್ಬಿಡ್ತಾ ಅನಿಸ್ತಾ ಇದೆ. ಯಾಕಂದ್ರೆ ಅಷ್ಟು ಬೇಗ ವರ್ಷ ಬಂದ್ಬಿಡ್ತು. ಆಕ್ಚುಲಿ ರೀಸೆಂಟ್ ಆಗಿ ಮುಗಿತೇನಪ್ಪ ಒಂದ್ 2-3 ತಿಂಗಳ ಕೆಳಗಡೆ ಅನಿಸ್ತಾ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಸ್ಟಾರ್ಟಿಂಗ್ ಅಲ್ಲೇನೆ ಬಿಗ್ ಬಾಸ್ 12 ಶುರು ಆಗುತ್ತೆ. ಖಂಡಿತವಾಗ್ಲೂ ಶೆಡ್ಯೂಲ್ ಅಲ್ಲಿ ಬರ್ಕೊಂಡ್ಬಿಡ್ರಿ. ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಸೆಪ್ಟೆಂಬರ್ ಕೊನೆಯಲ್ಲಿ ಶುರುವಾಗಿತ್ತು, ಬಟ್ ಈಗಲ್ಲ, ಆಗಸ್ಟ್ ಎಂಡ್ ಅಲ್ಲಿ ಶುರುವಾಗುತ್ತೆ ಅಂತ ರೂಮರ್ಸ್ ಬರ್ತಾ ಇದೆ. ಖಂಡಿತವಾಗ್ಲು ಮತ್ತೆ ಏನು ಯಾವಾಗ ಶುರುವಾಗುತ್ತೆ, ಅದ್ರ ಶೆಡ್ಯೂಲ್ ಏನು, ಇಲ್ಲಿ ರೀಸೆಂಟ್ ಆಗಿ ಇನ್ನೊಂದು ವಿಷಯ ಬಗ್ಗೆ ಮಾತಾಡಲೇಬೇಕು. ಕಿಚ್ಚ ಸರ್ ಅವರು ಹೋಸ್ಟ್ ಮಾಡ್ತಾರಾ ಇಲ್ಲ ಅಂತ ತುಂಬಾ ಜನಕ್ಕೆ ಒಂದು ಕುತೂಹಲ ಇತ್ತು. ಕಾರಣ ಇಷ್ಟನೇ, ಲಾಸ್ಟ್ ಸೀಸನ್ ನಲ್ಲಿ ಅವರು ಬಿಗ್ ಬಾಸ್ ಸೀಸನ್ 11 ಇನ್ನು ಇತ್ತು, ಮಧ್ಯದಲ್ಲಿ ಒಂದು ಟ್ವೀಟ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತಾರೆ, ಇದೇ ಸೀಸನ್ ಲಾಸ್ಟ್ ಸೀಸನ್, ಮತ್ತೆ ನಾನು ಹೋಸ್ಟ್ ಮಾಡಲ್ಲ, ನಿರೂಪಣೆ ಮಾಡಲ್ಲ, ಈ ಬಿಗ್ ಬಾಸ್ ಸಹವಾಸ ಬೇಡಪ್ಪ ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡಿರ್ತಾರೆ. ಆ ಕಾರಣಕ್ಕನೆ 12ನೇ ಸೀಸನ್ ಯಾರಪ್ಪ ಹೋಸ್ಟ್ ಮಾಡ್ತಾರೆ, ಹೊಸಬ್ರು ಯಾರು ಹೋಸ್ಟ್ ಮಾಡ್ತಾರೆ, ಈ ಬಿಗ್ ಬಾಸ್ ಕನ್ನಡ ಒಂದು ಟ್ರೆಂಡ್ ಸೆಟ್ ಆಗಿದೆ ಕಿಚ್ಚ ಸಾರ್ ಅವರಿಂದ. ಮತ್ತೆ ಈ ಟ್ರೆಂಡ್ ಸೆಟ್ ಆದ್ಮೇಲೆ ಆ ಟ್ರೆಂಡ್ ಸೆಟ್ ಮಾಡಕ್ಕೆ ಯಾರು ಬರ್ತಾರೆ, ಯಾರಾದ್ರೆ ಒಂದು ಲೆವೆಲ್ ಮೇಂಟೈನ್ ಮಾಡ್ತಾರೆ ಅಂತ ತುಂಬಾ ಜನಕ್ಕೆ ಒಂದು ಕುತೂಹಲ ಇತ್ತು. ಬಟ್ ಅದೆಲ್ಲ ಕ್ಲಿಯರ್ ಆಗಿದೆ, ಅಪ್ಡೇಟ್ ಸಿಕ್ಕಿದೆ. ಮೊದಲೇ ಇದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ ನಾನು. ಕಿಚ್ಚ ಸರ್ ಅವರೇ 12ನೇ ಸೀಸನ್ ಹೋಸ್ಟ್ ಮಾಡ್ತಾರೆ ಬಿಗ್ ಬಾಸ್ ಅಂತ. ಖಂಡಿತವಾಗ್ಲು ಬೇಕಾದ್ರೆ ಹೋಗಿ ನಮ್ಮ ಚಾನಲ್ ಚೆಕ್ ಮಾಡ್ಕೊಳ್ಳಿ. ಲಾಸ್ಟ್ ಸೀಸನ್ ಅಲ್ಲಿ ಇಂತಾರೆ ಎಲಿಮಿನೇಟ್ ಆಗ್ತಾರೆ. ವೋಟಿಂಗ್ ಲಿಸ್ಟ್ ಅಲ್ಲಿ ಇವರೇ ಫಸ್ಟ್ ಇದ್ದಾರೆ, ಇವರೇ ಗೆಲ್ತಾರೆ. ಸಂಡೇ ಎಪಿಸೋಡ್ ಈ ರೀತಿ ಇರುತ್ತೆ ಅಂತ ಹೇಳಿ ತುಂಬಾ ವಿಡಿಯೋಸ್ ಬಂದಿದೆ. ತುಂಬಾ ಜನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿದ್ರ. ಈ ಸೀಸನ್ ಕೂಡ ಅದೇ ರೀತಿಯಾಗಿರುತ್ತೆ. ಅದೇ ಕಾರಣದಲ್ಲಿ ಅದೇ ಒಂದು ಮಾಹಿತಿ ಪ್ರಕಾರ ಹೇಳ್ತಾ ಇದ್ದೀನಿ, 12ನೇ ಸೀಸನ್ ಕೂಡ ಕಿಚ್ಚ ಸರ್ ಅವರೇ ಹೋಸ್ಟ್ ಮಾಡ್ತಾರೆ ಖಂಡಿತವಾಗ್ಲು. ಇನ್ನ ಮುಖ್ಯವಾಗಿ ಯಾವಾಗ ಶುರುವಾಗುತ್ತಪ್ಪ ಅಂತ ಪ್ರಶ್ನೆ ಕೇಳೋದಾದ್ರೆ, ಖಂಡಿತವಾಗ್ಲು ಲಾಸ್ಟ್ ಸೀಸನ್ ಅಲ್ಲಿ ಸೆಪ್ಟೆಂಬರ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಲ್ಲಿ ಶುರುವಾಗಿತ್ತು. ಬಟ್ ಈ ಸೀಸನ್ ಮಾತ್ರ ಆಗಸ್ಟ್ ಎಂಡ್ ಅಲ್ಲೇನೆ ಶುರು ಮಾಡಕ್ಕೆ ಪ್ಲಾನ್ ಮಾಡ್ತಾರಂತ ಇದೆ. ಬಟ್ ಒಂದ್ ವೇಳೆ ಆಗಸ್ಟ್ ಫಸ್ಟ್ ಲಾಸ್ಟ್ ಅಲ್ಲಿ ಏನಾದ್ರು ಮಿಸ್ ಆದ್ರೆ ಸೆಪ್ಟೆಂಬರ್ ಎಂಡಿಗೆಲ್ಲ ಶುರುವಾಗುತ್ತೆ. ಯಾಕಂದ್ರೆ ಆ ಕಿಚ್ಚ ಸರ್ ಅವರು ರಂಗ ಬಿಲ್ಲ ಭಾಷೆ ಸಿನಿಮಾ ಇದೆಯಲ್ಲ, ಆ ಸಿನಿಮಾ ಬಗ್ಗೆ ಶೆಡ್ಯೂಲ್ ಯಾವ ರೀತಿ ಇರುತ್ತೋ ಆ ರೀತಿಯಲ್ಲಿ ಅವ್ರು ಪ್ಲಾನ್ ಮಾಡ್ಕೊಂತಾರೆ. ಆದ ಕಾರಣ ಆ ರೀತಿ ಇರುತ್ತೆ. ಇನ್ನು ಕಂಟೆಸ್ಟೆಂಟ್ ಗಳ ಬಗ್ಗೆ ತುಂಬಾ ವೈರಲ್ಸ್ ಆಗ್ತಾ ಇದೆ, ತುಂಬಾ ಹೆಸರು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಅವ್ರು ಬರ್ತಾರಂತೆ, ಇವ್ರು ಬರ್ತಾರಂತೆ, ಇನ್ಯಾರೋ ಬರ್ತಾರಂತ. ಬಟ್ ಆ ಹೆಸರು ಎಲ್ಲ ನಿಜನಾ, ಇವರೆಲ್ಲ ಬರ್ತಾರ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನನ್ಗೆ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ ಇದು ಕನ್ಫರ್ಮ್ ಅಲ್ಲ ಗುರು. ಈಗಲೇ ಬರ್ಕೊಂಬಿಡಿ, ಇದು ಕನ್ಫರ್ಮ್ ಅಲ್ಲ. ಎಂಕ್ವೈರಿ ಆಗ್ತಾ ಇದೆ, ಅವ್ರ ಹತ್ರ ಮಾತುಕತೆ ನಡೀತಾ ಇದೆ, ಅವ್ರ ಹತ್ರ ಡಿಸ್ಕಸ್ ಮಾಡ್ತಾ ಇದೆ. ಅವ್ರಿಗೆ ಅಬ್ಸರ್ವೇಷನ್ ಕೊಡ್ತಾರೆ, ಬಿಗ್ ಬಾಸ್ಗೆ ಕರಿತೀವಿ ಅಂತೇಳಿ ಅಬ್ಸರ್ವೇಷನ್ ಮಾಡ್ತಾರೆ. ಇಮಿಡಿಯೇಟ್ಲಿ ಅವ್ರು ಸೆಲೆಕ್ಟ್ ಮಾಡಿ ತಗೊಂಡ್ ಕೂರ್ಸಲ್ಲ. ಅವರಿಗೆ 3-4 ತಿಂಗಳು ಟೈಮ್ ಕೊಟ್ಟಿರ್ತಾರೆ. ಬಿಹೇವಿಯರ್ ಏನು, ಅವ್ರು ಯಾವ ರೀತಿ ವರ್ತನೆ ಮಾಡ್ತಾರೆ, ಏನು ಎತ್ತ ಅಂತೆಲ್ಲ ನೋಡೇನೆ ತಗೊಳೋದು. ಬಟ್ ಈಗ ಬರ್ತಾ ಇರೋ ಒಂದು ಕೆಲವು ಹೆಸರುಗಳಲ್ಲಿ ಮೊದಲೇದಾಗಿ ಗಿಲ್ಲಿ ನಟ ಗೊತ್ತೇ ಇರುತ್ತೆ, ಮಂಡ್ಯದವರು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಇವರು ಆಕ್ಚುಲಿ ಕಲರ್ಸ್ ಕನ್ನಡಕ್ಕೆ ಸಂಬಂಧ ಇಲ್ಲ, ಜಿ ಕನ್ನಡದಲ್ಲಿ ತುಂಬಾ ಪಾಪ್ಯುಲರ್ ಆಗಿರ್ತಾರೆ. ಬಟ್ ಈಗ ಕಲರ್ಸ್ ಕನ್ನಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ, ನೋಡೇ ಇರ್ತಾರೆ ನೀವು ಕೂಡ. ಕಲರ್ಸ್ ಕನ್ನಡದಲ್ಲಿ ಒಂದು ಕುಕಿಂಗ್ ಶೋ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಆದ ಕಾರಣ ಕಲರ್ಸ್ ಬರಕ್ಕೆ ಇಷ್ಟ ದಿನ ಲೇಟ್ ಆಯ್ತು ಅಂತ ಒಂದು ರೂಮ್ ಇದು ಬಂದಿತ್ತು, ಮಾತೆಲ್ಲ ಕಾಮಿಡಿ ಎಲ್ಲ ಮಾಡ್ತಾ ಇದ್ರು. ಇಲ್ಲಿ ಇಷ್ಟನೇ ಕಾರಣ ಏನಂದ್ರೆ, ಆ ಒಂದು ಶೋ ಇದೆ, ಕುಕಿಂಗ್ ಶೋ ಇದೆ ಅಲ್ಲ, ಅದು ಇನ್ನು 2-3 ತಿಂಗಳಲ್ಲಿ ಮುಗಿಯುತ್ತೆ. ಬಿಗ್ ಬಾಸ್ ಸ್ಟಾರ್ಟ್ ಆಗೋದು ಇನ್ನೂ 2-3 ತಿಂಗಳು ಇದೆ. ಆದ ಕಾರಣ ಆ ಕುಕಿಂಗ್ ಶೋ ಅಲ್ಲಿ ಕೇವಲ ಗಿಲ್ಲಿ ನಟ ಮಾತ್ರ ಅಲ್ಲ ಗುರು, ಇನ್ನೂ ಒಬ್ಬ ಕಂಟೆಸ್ಟೆಂಟ್ ಕೂಡ ಬರ್ತಾರೆ. ಅದು ಮೇಲ ಫಿಮೇಲ ಯಾರು ಅನ್ನೋದು ಇನ್ನೂ ಕ್ಲಾರಿಫೈ ಆಗಿಲ್ಲ. ಖಂಡಿತವಾಗ್ಲು ಗಿಲ್ಲಿ ನಟ ಜೊತೆ ಇನ್ನೊಬ್ಬ ಕಂಟೆಸ್ಟೆಂಟ್ ಆ ಶೋ ಇಂದ ಬರೋದು ಗ್ಯಾರಂಟಿ ಅಂತ ಬರ್ದಿಟ್ಕೊಂಡ್ಬಿಡಿ. ಇನ್ನೊಂದು ಸೋಷಿಯಲ್ ಮೀಡಿಯಾ ತುಂಬಾ ಹರಿದಾಡ್ತಾರೆ ಹೆಸರು ಏನಂದ್ರೆ ರೀಲ್ಸ್ ರೇಷ್ಮಾ ಆಂಟಿ ನೋಡ್ತಾರೆ. ಲಾಸ್ಟ್ ಸೀಸನ್ ಅಲ್ಲಿ ಇವ್ರ ಹೆಸರು ಬಂದಿತ್ತು, ಇವ್ರು ಬರ್ತಾರಾ ಇಲ್ಲ ಅಂತ ತುಂಬಾ ಜನ ಎಕ್ಸ್ಪ್ರೆಷನ್ ಇತ್ತು ಬರ್ತಾರಂತ. ಬಟ್ ಅದೇನಾಯ್ತು ಅಂದ್ರೆ ಕೆಲವು ಕಾರಣಾಂತಗಳಿಂದ ಬರಕ್ಕಾಗಿಲ್ಲ. ಬಟ್ ಈ ಸೀಸನ್ ನಲ್ಲಿ ಅವರು ರೀಸೆಂಟ್ ಆಗಿ ಇತ್ತೀಚೆಗೆ ತುಂಬಾ ರೀಲ್ಸ್ ಮಾಡ್ತಾ ಇದಾರೆ. ನವೀನ್ ಅಂತ ಇರಲ್ಲ, ಅವ್ರ ಜೊತೆ ಸಖತ್ತಾಗಿ ಹಾಟ್ ಆಗಿ ಕಾಣಿಸ್ತಾ ಇದಾರೆ, ಸಖತ್ತಾಗಿ ರೀಲ್ಸ್ ಎಲ್ಲ ಮಾಡ್ತಾ ಇದಾರೆ. ಕಾರಣ ಇದೇನಾ, ಯಾಕಂದ್ರೆ ಕಲರ್ಸ್ ಕನ್ನಡ ಆಗ್ಲಿ ಅವರಾಗ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ತಾರೆ, ಯಾವ ರೀತಿ ಇದೆ, ಯಾವ ರೀತಿ ಇವರೆಲ್ಲ ಇದಾರೆ ಅಂತ ಹೇಳಿ. ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಇನ್ನು 3ನೇ ಹೆಸರು ಬಂದ್ಬಿಟ್ಟು ಕಿತ್ ಅಂತ ಹೇಳ್ತಾ ಇದಾರೆ, ಬಟ್ ಇವ್ರು ಬರಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ನನಗ ಮಾಹಿತಿ ಪ್ರಕಾರ ಇವ್ರು ಬರಲ್ಲ, ಇವ್ರನ್ನ ಕಾಂಟ್ಯಾಕ್ಟೇ ಮಾಡಿಲ್ಲ, ಅವ್ರ ಹೆಸರನ್ನ ಇಟ್ಕೋಬೇಡಿ. ಇನ್ನು ಅದಾದ್ಮೇಲೆ ಮೂರನೇರ್ ಮನು ಅಂತ ಕೇಳ್ತೀರ. ಮನು ಅವರು ತುಂಬಾ ಸಲ ವೈರಲ್ ಎಲ್ಲ ಆಗಿದೆ, ತುಂಬಾ ಕಾಮಿಡಿ ಮಾಡಿದ್ದಾರೆ, ಸೀರಿಯಲ್ಸ್ ಎಲ್ಲ ಮಾಡಿದ್ದಾರೆ, ಬೇರೆ ಬಗ್ಗೆ ಎಲ್ಲ ನ್ಯೂಸ್ ಆಗಿದೆ, ಜೈಲ್ಗೆ ಹೋಗಿ ಬಂದಿದ್ದಾರೆ. ಇಂತ ಒಂದು ಏನಂತಾರೆ, ಅದು ಪಾಪ್ಯುಲರ್ ಅಲ್ಲ, ಅದು ಒಂಥರ ರೂಮರ್ಸ್, ಕಾಂಟ್ರವರ್ಸಿ ಕಂಟೆಸ್ಟೆಂಟ್ ಗಳು ಬೇಕೇ ಬೇಕು. ಆದ ಕಾರಣ ಇವರು ದರ್ಶನ್ ಸರ್ ಬೈದಿರ್ತಾರೆ, ಆಮೇಲೆ
ಧ್ರುವ ಸರ್ಜನ್ ಬೈದಿರ್ತಾರೆ, ಶಿವಣ್ಣ ಅವ್ರು ಏನೋ ಅಂದಿರ್ತಾರೆ. ಈ ರೀತಿಯಲ್ಲಿ ಆದಾಗ ಇವರು ಕಾಂಟ್ರವರ್ಸಿ ಮನು ಅವ್ರು ಕೂಡ ಬರ್ಬೋದು. ಮುಂಡನೇವ್ರು ಮನು ಅಂತೀವಲ್ಲ ಅವ್ರ ಜೊತೆ ಅವ್ರು ಬರ್ಬೋದು. ಅವ್ರ ಜೊತೆಗೆ ಮಿಂಚು ಅವ್ರ ಜೊತೆ ಒಂದು ರಿಲೇಶನ್ಶಿಪ್ ಇದ್ದು ಅಂತ ಗೊತ್ತೇ ಇರುತ್ತೆ. ಅವರು ಕೂಡ ಈ ಬಿಗ್ ಬಾಸ್ ಸೀಸನ್ 12ಕ್ಕೆ ಬರುವ ಸಾಧ್ಯತೆ ಇದೆ. ಯಾಕಂದ್ರೆ ಒಳಗಡೆ ಎಲ್ಲ ಜಗಳ ಆಡ್ಕೊಂಡಿದ್ದಾರೆ. ಬಿಗ್ ಬಾಸ್ ಸೀಸನ್ 12ಕ್ಕೆ ಬಂದ್ಮೇಲೆ ಇವ್ರೇನ ಒಂದಾಗ್ತಾರ ಅಂತ ತುಂಬಾ ಜನ ಕಾಯ್ತಾ ಇದ್ದಾರೆ. ಬಟ್ ನನ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಮನು ಅವ್ರು ಮಾತ್ರ ಈ 12ನೇ ಸೀಸನ್ಗೆ ಬರುವ ಸಾಧ್ಯತೆ ತುಂಬಾನೇ ಇದೆ. ಇನ್ನೊಬ್ಬರು ಅಮೃತ ರಾವ್ ಅಂತ ಇವರು ಸೀರಿಯಲ್ಸ್ ಎಲ್ಲ ಮಾಡಿರ್ತಾರೆ, ಕನ್ನಡದಲ್ಲಿ ಪಾಪ್ಯುಲರ್ ಸೀರಿಯಲ್ಸ್ ಎಲ್ಲ ಮಾಡಿದ್ದಾರೆ. ಇವರು ವಿಲನ್ ರೋಲ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಕೂಡ ಮಾಡ್ತಾರೆ. ಆದ ಕಾರಣ ಇವ್ರನ್ನು ಕೂಡ ಅಮೃತ ರಾವ್ ಅವರನ್ನು ಕೂಡ ಬಿಗ್ ಬಾಸ್ ಸೀಸನ್ 12ಕ್ಕೆ ಕರೆ ತರುವ ಸಾಧ್ಯತೆ ತುಂಬಾ ಇದೆ ಅಂತ ಇದೆ. ಇನ್ನೊಂದು ಬಂದ್ಬಿಟ್ಟು ಅಮೂಲ್ಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಮಕ್ಕಳು ಚಿಕ್ಕವರು ಅನ್ನೋ ಒಂದು ವಿಷಯಕ್ಕೆ ಇದಾಗ್ತಾ ಇದೆ ಅಂತ ಬರ್ತಾ ಇದೆ. ಬಟ್ ಬರ್ಬೋದು, ಬರ್ದೇ ಇರ್ಬೋದು ಅಮೂಲ್ಯ ಅವರು. ಇನ್ನು ಸಾಕಷ್ಟು ಲಿಸ್ಟ್ಗಳಿವೆ, ಖಂಡಿತ ಡಾಕ್ಟರ್ ಬಾಯ್ಸ್ ಬರ್ತಾ ಇದೆ, ಅವರಂತೂ ಬರಲ್ಲ. ಅವರು ಬಿಸ್ನೆಸ್ ಅಲ್ಲಿ ತುಂಬಾ ಬ್ಯುಸಿ ಇದ್ದಾರೆ, ಅವ್ರ ಹೆಸರು ತಗೊಳಕ್ ಹೋಗ್ಬೇಡಿ. ಒಂದ್ ವೇಳೆ ವಿಡಿಯೋ ಬಂದ್ರು ನಂಬಕ್ ಹೋಗ್ಬೇಡಿ. ಇನ್ನು ಸೀರಿಯಲ್ಸ್ ಕಡೆಯಿಂದಾನೆ ತುಂಬಾ ಹೆಚ್ಚಾಗಿ ಬರುವ ಸಾಧ್ಯತೆ ಇದೆ. ಯಾಕಂದ್ರೆ ರೀಸೆಂಟ್ ಆಗಿ ಕಲರ್ಸ್ ಕನ್ನಡದಲ್ಲಿ ತುಂಬಾ ಸೀರಿಯಲ್ಸ್ ಮುಗಿತಾ ಇದೆ. ಆ ಸೀರಿಯಲ್ಸ್ ಇಂದಾನೆ ಬರುವ ಸಾಧ್ಯತೆ ತುಂಬಾ ಇದೆ. ಪ್ರತಿಯೊಬ್ಬರು ಏನ್ ಹೇಳ್ತಿರ್ಬೋದು, ಒಂದು ಜ್ಯೋತಿಷ್ಯ ಕಡೆಯಿಂದ ಆಗಿರ್ಬೋದು, ಒಂದು ಎಂಟರ್ಟೈನ್ಮೆಂಟ್ ಕ್ರೀಡೆ ಕಡೆಯಿಂದ, ಅದಾದ್ಮೇಲೆ ಒಂದು ಮ್ಯೂಸಿಕ್ ಇಂದ, ಆರ್ಜೆ ಇಂದ, ಹೀಗೆ ಪ್ರತಿಯೊಬ್ಬರು ತಗೊಂತಾರೆ. ಈ ಸದ್ಯಕ್ಕೆ ಈ ಹೆಸರುಗಳು ಮಾತ್ರ ಸಿಕ್ಕಿದೆ. ಇನ್ನು ಮುಂಬರೋ ವಿಡಿಯೋಗಳಲ್ಲಿ ತುಂಬಾ ಹೆಸರುಗಳಿದೆ, ಆ ಹೆಸರು ಎಲ್ಲಾನು ಹೇಳ್ತೀನಿ ಯಾರೆಲ್ಲ ಬರ್ತಾರೆ ಅಂತ. ಇಂಥ ಅಪ್ಡೇಟ್ಗಳು ಬೇಕಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ. ಒಂದಂತೂ ಸತ್ಯ, 12ನೇ ಸೀಸನ್ ಅಲ್ಲಿ ತುಂಬಾ ಅಪ್ಡೇಟ್ ಸಿಗ್ತಾ ಇರುತ್ತೆ ನಮ್ಮ ಚಾನಲ್ ಅಲ್ಲಿ. ಹೆಲ್ಮೆಟ್ ಯಾರು ಹಾಕ್ತಾರೆ, ಯಾರು ಗೆಲ್ಬಹುದು, ಯಾರು ಹೆಲ್ಮೆಟ್ ಆಗ್ಬಹುದು, ವೋಟಿಂಗ್ ಲಿಸ್ಟ್ ಅಲ್ಲಿ ಯಾರು ಫಸ್ಟ್ ಇದ್ದಾರೆ, ಯಾವೆಲ್ಲ ಟಾಸ್ಕ್ ಎಲ್ಲ ಆಯ್ತು, ಈಗೆಲ್ಲ ರೂಮರ್ ಸಿಗ್ತಾ ಇರುತ್ತೆ ಚಾನಲ್ ಅಲ್ಲಿ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.